ಅವಿನಾಶ್ IAS KS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಪಾಲಿಟಿ PYQ ಮ್ಯಾರಥಾನ್ ಸ್ಟಾರ್ಟ್ ಮಾಡೋಣ. ಮೊದಲ ದಿನದಲ್ಲಿ ನಾವು KS 1998 ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡೋಣ. ಅದರಲ್ಲಿ ಬಂದಂಥ ಪಾಲಿಟಿಕ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಫಸ್ಟ್ ಕ್ವಶನ್, ಭಾರತದ ಒಕ್ಕೂಟದಲ್ಲಿರುವ ರಾಜ್ಯಗಳ ಸಂಖ್ಯೆ. ಇಲ್ಲಿ 22, 25, 23, 24. ಈ ಪ್ರಶ್ನೆ 1998ರಲ್ಲಿ ಬಂದಿತ್ತು. ಆ ಸಂದರ್ಭದಲ್ಲಿದ್ದಂಥ ರಾಜ್ಯಗಳ ಸಂಖ್ಯೆಗೆ ಅನುಗುಣವಾಗಿ ಈ ಪ್ರಶ್ನೆಯನ್ನು ತೆಗೆಯಲಾಗಿತ್ತು. ಆದರೆ ಪ್ರಸ್ತುತದಲ್ಲಿ ಎಷ್ಟಿದ್ದಾವೆ? 2026ರಲ್ಲಿ ನಮಗೆ 28 ರಾಜ್ಯಗಳಿವೆ. ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾದಂಥ ವಿಷಯ ಏನು ಅಂತಂತಂದರೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳು ಮಾತ್ರ ಇರ್ತವೆ. ಇಲ್ಲಿ ಒಕ್ಕೂಟದಲ್ಲಿರುವ ರಾಜಕೀಯ ಘಟಕಗಳು ಅಂತ ಏನಾದರೂ ಕೇಳಿದರೆ 28ನೇ ಮಾತ್ರ ನೀವು ಹಾಕಬೇಕಾಗತ್ತೆ. ಕೆಲವು ಸಾರಿ ಅವನು ಕೇಂದ್ರಾಡಳಿತ ಪ್ರದೇಶಗಳಂತಲೂ ಕೂಡ ಕೊಟ್ಟರೆ, ಅಂದರೆ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಅಥವಾ 8 ಕೇಂದ್ರಾಡಳಿತ ಪ್ರದೇಶಗಳು ಅಂತ ಏನಾದರೂ ಆಪ್ಷನ್ಸ್ ಕೊಟ್ಟಾಗ ನೀವೇನು ಮಾಡಬೇಕಂತಂದರೆ, ಒಕ್ಕೂಟದಲ್ಲಿರ್ತಕ್ಕಂಥ ರಾಜಕೀಯ ಘಟಕಗಳು ಎಷ್ಟು? 28 ಮಾತ್ರ. ಯಾಕಂತಂದರೆ ಒಕ್ಕೂಟ ಅಥವಾ ಫೆಡರಲ್ ಸಿಸ್ಟಮ್ ಅಂತಕ್ಕಂಥದ್ದು ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ರಾಜಕೀಯ ಅಧಿಕಾರದ ಹಂಚಿಕೆಯ ಬಗ್ಗೆ ಮಾತಾಡುತ್ತೆ. ಆದರೆ ಯೂನಿಯನ್ ಟೆರಿಟರಿ ಅನ್ನುವಂಥದ್ದು ಇದು ಕೇಂದ್ರದ ಭಾಗ. ಹೀಗಾಗಿ ಒಕ್ಕೂಟವೆನ್ನುವಂಥ ಶಬ್ದ ಬಂದ ಸಂದರ್ಭದಲ್ಲಿ ನಾವು ರಾಜ್ಯಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ. 2026ರಲ್ಲಿ 28 ರಾಜ್ಯಗಳಿವೆ. ಪ್ರಜಾಪ್ರಭುತ್ವ ಬೇರೆ ಎಲ್ಲವುಗಳಿಗಿಂತ ಅಧಮ ಆಡಳಿತ. ದುರದೃಷ್ಟವಶಾತ್ ನಾವು ಅದಕ್ಕಿಂತ ಉತ್ತಮವಾದದ್ದನ್ನು ಅರಿತಿಲ್ಲ. ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಬೇರೆ ಬೇರೆ ರಾಜಕೀಯ ವ್ಯವಸ್ಥೆಗಳಲ್ಲಿ ಪ್ರಜಾಪ್ರಭುತ್ವವೇ ಉತ್ತಮವಾದದ್ದು, ಆದರೆ ಇದೊಂದು ಫೂಲ್ ಪ್ರೂಫ್ ಅಥವಾ ಒಂದು ಶ್ರೇಷ್ಠವಾದಂಥ ವ್ಯವಸ್ಥೆ ಅಲ್ಲ ಅನ್ನೋದನ್ನು ಕೂಡ ಈ ಸ್ಟೇಟ್ಮೆಂಟ್ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತದೆ. ಇದರಲ್ಲಿ ಸಾಕಷ್ಟು ನ್ಯೂನತೆಗಳು ಇವೆ. ಆದರೆ ಇದಕ್ಕಿಂತ ಉತ್ತಮವಾದಂಥ ರಾಜಕೀಯ ವ್ಯವಸ್ಥೆ ಇನ್ನೂ ನಾವು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಈ ವಾಕ್ಯದ ಅರ್ಥ. ಇದನ್ನು ಕೆಲವು ಸಾರಿ ನಿಮಗೆ ಎಸ್ಸೆ ಟಾಪಿಕ್ ಆಗಿ ಕೂಡ ಕೇಳ್ಬೋದು, ಅಥವಾ ಎಥಿಕ್ಸಲ್ಲಿ ಈ ಸ್ಟೇಟ್ಮೆಂಟನ್ನು ಕೊಟ್ಟು ಎಕ್ಸ್ಪ್ಲೇನ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಥವಾ ನೀವು ಇದರಿಂದ ಏನನ್ನು ಅರ್ಥ ಮಾಡ್ಕೊಳ್ತೀರಿ ಅಂತಲೂ ಕೂಡ ಕೆಲವು ಸಾರಿ ಕೇಳ್ತಾನೆ. ಈ ಸ್ಟೇಟ್ಮೆಂಟನ್ನು ಹೇಳಿದವರು ವಿನ್ಸ್ಟನ್ ಚರ್ಚಿಲ್. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ ಅನ್ನುವಂಥದ್ದು. ಇಲ್ಲಿ ನೋಡಿ, ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ಹಕ್ಕು. ಭಾಳಷ್ಟು ಸಾರಿ ಆಸ್ತಿ ಹಕ್ಕು, ರೈಟ್ ಟು ಪ್ರಾಪರ್ಟಿ, ಇದನ್ನು ಏನು ಮಾಡ್ತಾರೆ ಅಂತಂತಂದರೆ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಿ ಇದನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಥವಾ ಲೀಗಲ್ ರೈಟ್ ಅಂತಲೂ ಕೂಡ ನೀವು ಕರಿಬೋದು. ಆ ಕಾರಣಕ್ಕಾಗಿ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ಹಕ್ಕುಗಳು ಮೂಲಭೂತ ಹಕ್ಕುಗಳಾದರೆ, ಆಸ್ತಿ ಹಕ್ಕಿನದಂತಂದರೆ ಇದು ಕಾನ್ಸ್ಟಿಟ್ಯೂಷನಲ್ ಅಥವಾ ಸಂವಿಧಾನಾತ್ಮಕ ಹಕ್ಕು ಅಥವಾ ಕಾನೂನಾತ್ಮಕ ಹಕ್ಕು ಅಂತ ನೀವು ಕರೀಬೋದು. ಇಲ್ಲಿ ಆನ್ಸರ್ ಏನಾಗುತ್ತೆ? ಬಿ. ಈ ಮುಂದಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅನ್ನುವಂಥದ್ದು ಪ್ರಶ್ನೆ. ಹಣಕಾಸಿನ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಾಗಲಿ ಮಂಡಿಸಬಹುದು. ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಬಹುದು. ಲೋಕಸಭೆ. ಹಣಕಾಸಿನ ಮಸೂದೆಯು ಮಂಡನೆಯ ಮುಂಚೆ ರಾಷ್ಟ್ರಪತಿಯ ಒಪ್ಪಿಗೆ ಪಡೆಯುವ ಅಗತ್ಯವಿದೆ. ಯಾವುದೇ ಮಸೂದೆಯನ್ನಾದರೂ ಸ್ಪೀಕರ್ ಅವರು ಹಣಕಾಸಿನ ಮಸೂದೆ ಎಂದು ಹೆಸರಿಸಬಹುದು.
ಇಲ್ಲಿ ಈ ಪ್ರಶ್ನೆಯಲ್ಲಿ ಏನಿದೆ ಅಂತಂತಂದರೆ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಹಣಕಾಸಿನ ಮಸೂದೆ ಇದು ಏನು ಅಂತಂತಂದರೆ ಲೋಕಸಭೆಯ ಪರಮಾಧಿಕಾರದ ಸೂಚಕವಾಗಿ ಇದು ಕಂಡುಬರುತ್ತೆ. ಈ ಹಣಕಾಸಿನ ಮಸೂದೆಯಲ್ಲಿ ರಾಜ್ಯಸಭೆಯ ಕಾರ್ಯ ಬಹಳ ಕಡಿಮೆ. ಅಂದರೆ ಲೋಕಸಭೆಯ ಅಧಿಕಾರಗಳ ಬಗ್ಗೆ ಓದ್ತಕ್ಕಂಥ ಸಂದರ್ಭದಲ್ಲಿ ನೀವು ಹಣಕಾಸಿನ ಮಸೂದೆಯನ್ನು ಓದ್ತೀರಿ. ಅಂದರೆ ಈ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಹಾಗಾಗಿ ಮೊದಲ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗತ್ತೆ. ಮೊದಲ ಪ್ರಶ್ನೆ ತಪ್ಪಾಗತ್ತೆ, ಇದು ಕೂಡ ತಪ್ಪಾಗತ್ತೆ. ಇವಾಗ ಎರಡನೇ ಏನಿದೆ, ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಬಹುದು. ಇದು ಕರೆಕ್ಟ್ ಇದೆ ನಮಗೆ. ಹಾಗಾಗಿ ಏನಾಗುತ್ತೆ, ಆನ್ಸರ್ ಏನು, ಸಿ. ಇದನ್ನು ಬಿಯನ್ನು ಅಥವಾ ಮುಂದಿನ ಪ್ರಶ್ನೆಗಳನ್ನ ಓದಲೇಬೇಕಾದಂಥ ಅವಶ್ಯಕತೆ ಇಲ್ಲ ನಮಗೆ. ಓಕೆ, ಹಣಕಾಸಿನ ಮಸೂದೆಯು ಮಂಡನೆಯ ಮುಂಚೆ ರಾಷ್ಟ್ರಪತಿ ಒಪ್ಪಿಗೆ ಪಡೆಯುವ ಅಗತ್ಯವಿದೆ. ಎಸ್. ಆದರೆ ಯಾವುದೇ ಮಸೂದೆಯನ್ನಾದರೂ ಸ್ಪೀಕರು ಹಣಕಾಸಿನ ಮಸೂದೆ ಎಂದು ಹೆಸರಿಸುವುದು ಇಲ್ಲ. ಆ ಮಸೂದೆ ವಿಧಿ 110ರಲ್ಲಿರ್ತಕ್ಕಂಥ ಹೆಸರಿಸಿದಂಥ ಅಂಶಗಳಿಗೆ ಸಂಬಂಧಿಸಿರಬೇಕು. ಆವಾಗ ಮಾತ್ರ ಏನಾಗುತ್ತೆ ಅಂತಂದರೆ ಅದನ್ನು ಸ್ಪೀಕರ್ ಅವರು ಹಣಕಾಸಿನ ಮಸೂದೆ ಅಂತ ಹೆಸರಿಸಬಹುದು. ಓಕೆ, ಸೊ ಎಲಿಮಿನೇಷನ್ ಟೆಕ್ನಿಕಲ್ಲಿ ಒಂದು ಸ್ಟೇಟ್ಮೆಂಟನ್ನು ನೀವು ಐಡೆಂಟಿಫೈ ಮಾಡಿ ಅದನ್ನು ತಪ್ಪು ಅಂತ ಹೇಳಿದ ಮೇಲೆ ನೀವು ಅದನ್ನು ಈ ರೀತಿ ಆನ್ಸರನ್ನು ಪತ್ತೆ ಹಚ್ಕೋಬಹುದು. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ, ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿದ ತಿದ್ದುಪಡಿ ಶಾಸನ. 42ನೇ ತಿದ್ದುಪಡಿ ಶಾಸನ. ಇದನ್ನೇನಂತ ಕರೀತಾರೆ ಅಂತಂದರೆ ಮಿನಿ ಸಂವಿಧಾನ ರಚನೆ. ಮಿನಿ ಸಂವಿಧಾನ ರಚನೆ ಅಂತ ಕರೀತಾರೆ. ಹಾಗೆ ಅಷ್ಟೊಂದು ಚೇಂಜಸ್ಗಳನ್ನು ಈ 42ನೇ ತಿದ್ದುಪಡಿ ಶಾಸನದಲ್ಲಿ ಮಾಡಲಾಯಿತು. ಈ ಸಂವಿಧಾನ ಪೀಠಿಕೆಯಲ್ಲಿ 2 ಶಬ್ದಗಳನ್ನು ಇದು ಆ್ಯಡ್ ಮಾಡುತ್ತೆ. ಅದರ ಜೊತೆಗೆ ಪೀಠಿಕೆಯನ್ನು ತಿದ್ದುಪಡಿ ಮಾಡಬಹುದೇ ಎನ್ನುವಂಥ ಪ್ರಶ್ನೆಯೂ ಕೂಡ ಇದೇನಾಗುತ್ತೆ ಅಂತಂದು ಉತ್ತರವನ್ನು ಕೊಡುತ್ತೆ. ಹೀಗಾಗಿ ಆನ್ಸರ್ ಈಸ್ ಬಿ. ಭಾರತದ ಸಂವಿಧಾನದ 9ನೇ ಅನುಚ್ಛೇದ ಇದಕ್ಕೆ ಸಂಬಂಧಿಸಿದೆ. ಓಕೆ, ಇಲ್ಲಿ ನೋಡಿ, ಭಾಷೆ ಏನಂತ ಕರಿತೀವಿ ಯೂಶ್ವಲಿ ನಾವು, 8ನೇ, ಪಂಚಾಯತ್ ರಾಜ್ 11, ಭೂ ಸುಧಾರಣೆ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂತಂದರೆ ವೇಟ್ ಮಾಡಿ. ಈಗೇನು ಮಾಡೋದು, ರಾಜಕೀಯ ಪಕ್ಷಾಂತರ ಈ ಥರ ಸಾಕಷ್ಟು ನ್ಯೂಸಲ್ಲಿ ಬರೋದು. ಎಷ್ಟು, 10ನೇ ಅನುಸೂಚಿ. ಇವು 3 ನಿಮಗೆ ಗೊತ್ತಿರುವಂಥವೇ. ಆವಾಗ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ಇನ್ನೇನು ಮಾಡ್ಬೋದು ಅಂತಂದ್ರೆ 9ನೇ ಅನುಸೂಚಿಗೆ ಇದು ಸಂಬಂಧಿಸಿದೆ ಅಂತ ಅರ್ಥ. ಅಂದರೆ 1950s ಸಂದರ್ಭದಲ್ಲಿ ಭೂ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾನೂನುಗಳನ್ನು 9ನೇ ಅನುಸೂಚಿಯಲ್ಲಿ ಸೇರಿಸಿದರೆ ಅದನ್ನು ನಾವು ಏನಂತಂದ್ರೆ ಆರ್ಟಿಕಲ್ 13ರ ಅಡಿಯಲ್ಲಿ ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸುವಂತಿಲ್ಲ ಅನ್ನುವಂಥ ಅಂಶಕ್ಕೆ ಸಂಬಂಧಪಟ್ಟಂಗೆ ಈ 9ನೇ ಅನುಸೂಚಿ ಮಾತಾಡುತ್ತೆ. ಆ ದೃಷ್ಟಿಯಿಂದ ಭೂ ಸುಧಾರಣೆ ಏನಂತ 9ನೇ ಅನುಸೂಚಿಗೆ ಸಂಬಂಧಪಟ್ಟಿದೆ. ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿ ವಿರುದ್ಧ ಹೊರಡಿಸುವ ರಿಟ್ ಯಾವುದು? ಇಲ್ಲಿ ನೋಡಿ, ಯಾವಾಗಲೂ ಹೇಬಿಯಸ್ ಕಾರ್ಪಸ್ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಕಳೆದುಕೊಂಡ ವ್ಯಕ್ತಿಯನ್ನು ಹುಡುಕಿ ಕೊಡುವಂಥ ಸಂದರ್ಭದಲ್ಲಿ ಹೇಬಿಯಸ್ ಕಾರ್ಪಸನ್ನು ಫೈಲ್ ಮಾಡ್ತಾರೆ. ಸೊ ಇದನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಆಮೇಲೆ ಸರ್ಟರಿಯೋ, ಇದು ಏನಾಗುತ್ತೆ, ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂತೆ ಯೂಶ್ವಲಿ. ಇವಾಗ 2 ಉಳಿಯುತ್ತೆ ನಮಗೆ, ಮ್ಯಾಂಡಮಸ್ ಮತ್ತು ಕೋ ವಾರಂಟು. ಮ್ಯಾಂಡಮಸ್ಸಲ್ಲಿ ಏನಾಗುತ್ತೆ ಅಂತಂದರೆ ಪಬ್ಲಿಕ್ ಅಥಾರಿಟಿಗೆ
ಆರ್ಡರ್ ಮಾಡ್ತಾರೆ, ಇದನ್ನು ಮಾಡಬೇಕು ಅನ್ನುವಂಥದ್ದು. ಓಕೆ, ಇಲ್ಲಿ ವಾರಂಟಲ್ಲಿ ಏನಾಗುತ್ತೆ, ಪ್ರಶ್ನೆ ಮಾಡೋಕ್ಕಾಗತ್ತೆ. ವಾಟ್ ಈಸ್ ಯುವರ್ ಅಥಾರಿಟಿ, ವಾಟ್ ಈಸ್ ಯುವರ್ ಅಥಾರಿಟಿ. ಆ ದೃಷ್ಟಿಕೋನದಲ್ಲಿ ಆನ್ಸರ್ ಇಸ್ ಸಿ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರೋ ಆಡಳಿತ ಪದ್ಧತಿ ಗ್ರಾಮ, ಬ್ಲಾಕ್, ಜಿಲ್ಲೆ ಮತ್ತು ರಾಜ್ಯ ಮಟ್ಟಗಳಲ್ಲಿ. ರಾಜ್ಯ ಮಟ್ಟಗಳಲ್ಲಿ ಏನಿರುತ್ತೆ, ನಮ್ಮದು ವಿಧಾನಸಭೆಗಳು ಇರ್ತವೆ, MLAಗಳನ್ನು ನಾವು ಆಯ್ಕೆ ಮಾಡ್ತೀವಿ. ಆ ಕಾರಣಕ್ಕಾಗಿ ಪಂಚಾಯತ್ ರಾಜ್ ಸಂಬಂಧಪಟ್ಟ ಹಾಗೆ ಈ ಸ್ಟೇಟ್ಮೆಂಟಿಂದ ತಪ್ಪಿದೆ. ಗ್ರಾಮ ಮಟ್ಟದಲ್ಲಿ ಒಂದೇ ಶ್ರೇಣಿಯ ಸ್ಥಳೀಯ ಇಲ್ಲ, ಒಂದೇ ಶ್ರೇಣಿ ಇದೆಯಾ, ಕೇವಲ ಗ್ರಾಮ ಪಂಚಾಯತ್ ಇದೆಯಾ, ಇಲ್ಲ. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಬ್ಲಾಕ್ ಮಟ್ಟಗಳಲ್ಲಿನ 2 ಶ್ರೇಣಿಯ ಸ್ಥಳೀಯ ಸ್ವಯಂ ಆಡಳಿತ ಪದ್ಧತಿ ಇದೂ ಇದೆಯಾ. ಹಾಗಾದರೆ ಜಿಲ್ಲಾ ಪಂಚಾಯತಿಯಲ್ಲಿ ಹೋಗುತ್ತೆ ಸರ್, ಇದು ಕರೆಕ್ಟಾಗಿ ಇಲ್ಲಲ್ಲ. ಸೊ ಆ ಕಾರಣಕ್ಕಾಗಿ ಏನಾಗುತ್ತೆ, ಸಿ ಕೂಡ ತಪ್ಪಾಗುತ್ತೆ. ಇವಾಗ ಬ್ಲಾಕ್, ಜಿಲ್ಲೆ. ಬ್ಲಾಕನ್ನು ನಾವು ತಾಲೂಕ್ ಪಂಚಾಯತ್ ಅಂತ ಏನು ಕರ್ನಾಟಕದಲ್ಲಿ ನೋಡ್ತೀವಿ, ಅದನ್ನು ಬ್ಲಾಕ್ ಮಟ್ಟ ಅಂತಲೂ ಕೂಡ ಕರೀತಾರೆ. ಆ ಕಾರಣಕ್ಕಾಗಿ 3 ಶ್ರೇಣಿಯ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇದೆ. ಹಾಗಾಗಿ ಉತ್ತರ ಡಿ. ಭಾರತದ ಉಪರಾಷ್ಟ್ರಪತಿಯು ಇವರನ್ನೊಳಗೊಂಡ ನಿರ್ವಾಚಕ ಗಣ ಅಥವಾ ಎಲೆಕ್ಟ್ರಲ್ ಕಾಲೇಜಿನಿಂದ ಚುನಾಯಿಸಲ್ಪಡುತ್ತಾರೆ. ಈ ಪ್ರಶ್ನೆಯನ್ನು ನೀವು ಅಟೆಂಡ್ ಮಾಡೋಕ್ಕಿಂತ ಮುಂಚಿತವಾಗಿ ಭಾರತದ ಉಪರಾಷ್ಟ್ರಪತಿಗಳ ಹುದ್ದೆಯ ಬಗ್ಗೆ ನೀವು ಅವರ ಕಾರ್ಯವೈಖರಿ, ಅವರ ಏನಂತಂದರೆ ಅವರು ಮಾಡಬೇಕಾದ ಕಾರ್ಯಗಳನ್ನು ನೀವು ಸ್ವಲ್ಪ ಅನಲೈಸ್ ಮಾಡಬೇಕು. ಒಂದು ಏನು ಅಂತಂತಂದರೆ ಅವ್ರ ಮುಖ್ಯವಾದ ಡ್ಯೂಟಿಯನ್ನು, ವಾಟ್ ಈಸ್ ದೇರ್ ಡ್ಯೂಟಿ, ಅದೇನು ಅಂತಂದರೆ ರಾಜ್ಯಸಭೆಯ ಸಭಾಪತಿಗಳಾಗಿ. ರಾಷ್ಟ್ರಪತಿಗಳು ಅಕಾಲಿಕವಾಗಿ ಮರಣಪಟ್ಟರೆ ಅಥವಾ ಮತ್ತಾವುದೋ ಸಂದರ್ಭದಲ್ಲಿ ಅನುಪಸ್ಥಿತಿಯಲ್ಲಿ ಸಂದರ್ಭದಲ್ಲಿ ಈ ಉಪರಾಷ್ಟ್ರಪತಿಯು ರಾಷ್ಟ್ರಪತಿಗಳ ಕಾರ್ಯವನ್ನು ನಿರ್ವಹಿಸ್ತಾರೆ. ಓಕೆ, ಹೀಗಾಗಿ ಮುಖ್ಯ ಕಾರ್ಯ ಏನು ಉಪರಾಷ್ಟ್ರಪತಿಗಳು, ಅದು ರಾಜ್ಯಸಭೆಯ ಸಭಾಪತಿಗಳು. ಆ ಕಾರಣಕ್ಕಾಗಿ ಏನಾಗುತ್ತೆ ಅಂತಂದರೆ ರಾಜ್ಯಗಳ ವಿಧಾನಸಭೆಗಳ ಸದಸ್ಯರು ವೋಟ್ ಮಾಡ್ತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ. ಓಕೆ, ಆದರೆ ಅವರು ಉಪರಾಷ್ಟ್ರಪತಿ ಅಂತ ಕರಿತೀವಿ. ಆ ಕಾರಣಕ್ಕಾಗಿ ಜನರಿಂದನೂ ಕೂಡ ಆಯ್ಕೆ ಆಗಬೇಕು ಅನ್ನುವಂಥ ಒಂದು ವ್ಯವಸ್ಥೆ ನಮಗೆ ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಲೋಕಸಭೆಯಿಂದನೂ ಕೂಡ ಅವರು ಆಯ್ಕೆ ಆಗಲೇಬೇಕು. ಲೋಕಸಭೆ ಏನಂತ ಕರಿತೀವಿ ನಾವು, ಜನರ ಸಭೆ, ಪೀಪಲ್ಸ್ ಹೌಸ್ ಅಂತ ಕರಿತೀವಿ. ಓಕೆ, ಸೊ ಕೇವಲ ರಾಜ್ಯಸಭೆಯಿಂದ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ಲೋಕಸಭೆಯಿಂದ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ರಾಜ್ಯಸಭೆಯ ಸಭಾಪತಿಗಳಾಗಿರೋ ಕಾರಣಕ್ಕಾಗಿ ರಾಜ್ಯಸಭೆಯಿಂದನೂ ಆಯ್ಕೆ ಆಗಬೇಕು. ಅವರು ರಾಷ್ಟ್ರಪತಿಗಳು ಅಥವಾ ಅಕಾಲಿಕವಾಗಿ ಒಂದು ತುರ್ತು ಸಮಸ್ಯೆ ಸಂದರ್ಭದಲ್ಲಿ ಅವರು ರಾಷ್ಟ್ರಪತಿ ಆಗಿ ನಿರ್ವಹಣೆ ಮಾಡಬೇಕಾದಂಥ ಪರಿಸ್ಥಿತಿ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಕೇವಲ ರಾಜ್ಯಸಭೆಯಿಂದ ಆಯ್ಕೆ ಆದವರನ್ನು ಮಾತ್ರ ನಾವು ಮಾಡಲಿಕ್ಕಾಗೋದಿಲ್ಲ, ಜನರಿಂದನೂ ಕೂಡ ಅವರು ಆಯ್ಕೆ ಆಗಿರಬೇಕು. ಆ ಕಾರಣಕ್ಕಾಗಿ ಇಂಡೈರೆಕ್ಟ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಲೋಕಸಭೆಯ ಸದಸ್ಯರು ಕೂಡ ಅದರಲ್ಲಿ ಪಾಲ್ಗೊಳ್ಬೇಕಾದಂಥ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಆನ್ಸರ್ ಏನಂದರೆ ಬಿ. ಕೇಂದ್ರ ಶಾಸನಗಳ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉದ್ಭವಿಸಿದಲ್ಲಿ ಕೇಂದ್ರ ಶಾಸನ ಸ್ಥಿರವಾಗುವುದು, ಅಂದರೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಭಾರತ ಸಂವಿಧಾನ ಅನುಚ್ಛೇದ ಅಥವಾ ವಿಧಿ ಅಂತ ಬರಿಬೇಕಾಗಿತ್ತು. ಅನುಚ್ಛೇದ ಅಂದರೆ ಶೆಡ್ಯೂಲ್ಗೆ ಸಂಬಂಧಪಟ್ಟಂಗೆ ಅನುಚ್ಛೇದ ಅನ್ನುವಂಥ ಪದವನ್ನು ಉಪಯೋಗ ಮಾಡ್ಕೋಬೇಕು. ಓಕೆ, ಆರ್ಟಿಕಲ್ಸ್ಗೆ ವಿಧಿ ಅಂತ ಅನ್ನುವಂಥ ಪದವನ್ನೇ ಬಳಸಬೇಕಾಗತ್ತೆ. ಓಕೆ, ಆದರೆ ದರ್ ಈಸ್ ಅನ್ ಡಾಕ್ಟ್ರೈನ್ ಆಫ್ ರಿಪಗ್ನೆನ್ಸಿ. ಇಲ್ಲೇನು ಅಂತಂತಂದರೆ ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿ ಅಂತ ಏನಂತ ಕರಿತೀವಿ ನಾವು. ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ರಾಜ್ಯ ಸರ್ಕಾರ ಅಂದರೆ ವಿಧಾನಸಭೆ ಮತ್ತು ಕೇಂದ್ರ ಸರ್ಕಾರದಿಂದ ಸಂಸತ್ತು ಕಾನೂನುಗಳನ್ನು
ಮಾಡಿದರೆ ಒಂದೇ ವಿಷಯದ ಮೇಲೆ ಅವು ಎರಡೂಗಳ ನಡುವೆ ತಿಕ್ಕಾಟವೇನಾದರೂ ಇದ್ದರೆ ಆ ಸಂದರ್ಭದಲ್ಲಿ ಸಂಸತ್ತಿನ ಕಾನೂನು ಏನಾಗುತ್ತೆ, ಮಾನ್ಯತೆಯನ್ನು ಪಡೆಯುತ್ತೆ. ವಿಧಾನಸಭೆಯಿಂದ ಅನುಷ್ಠಾನಗೊಂಡಂಥ ಕಾನೂನು ಏನಾಗುತ್ತೆ, ಹಿನ್ನಡೆಗೆ ಸರಿಯುತ್ತೆ. ಇಲ್ಲಿ ಏನು ಅಂತಂತಂದರೆ ಪಾರ್ಲಿಮೆಂಟ್ರಿ ಸುಪ್ರಿಮೆಸಿ ಸಂಸತ್ತಿನ ಸಾರ್ವಭೌಮತೆ ಅಥವಾ ಅಂತ ಕರಿಬೋದು ನೀವು. ಇಂಥ ಸಂದರ್ಭದಲ್ಲಿ ಇದನ್ನು ಏನಂತ ಕರೀತಾರೆ ಅಂತಂದರೆ ಈ ತಿಕ್ಕಾಟಗಳನ್ನು ಹೊಡೆದೋಡಿಸಕ್ಕಂಥ ಈ ಡಾಕ್ಟ್ರಿನ್ ರಿಪಗ್ನೆನ್ಸಿ ಇದು ಯಾವ ಆರ್ಟಿಕಲ್ ಮಾತಾಡುತ್ತೆ, 254. ಓಕೆ, ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಇದ್ರ ಮೇಲೆ ಭಾಳಷ್ಟು ಸಾರಿ ಮೇನ್ಸಲ್ಲಿ ಕೂಡ ಕ್ವಶನ್ ಬರುತ್ತೆ. ಆ ಕಾರಣಕ್ಕೆ ಪ್ರಿಲಿಮ್ಸಲ್ಲಿ ಕೂಡ ಕ್ವಶನ್ ಬಂದು ಇಂಪಾರ್ಟೆಂಟ್ ಆರ್ಟಿಕಲ್. ಓಕೆ, ಮುನ್ನೂರ 11ನೇ ಅನುಚ್ಛೇದದ ಪ್ರಕಾರ ವಿಧಿಯ ಪ್ರಕಾರ ಸೇವೆಯಿಂದ ಯಾದೃಚ್ಛಿಕವಾಗಿ ತೆಗೆದುಹಾಕುವ ವಿರುದ್ಧ ನೀಡುವ ಸಂವಿಧಾನಾತ್ಮಕ ರಕ್ಷಣೆ ಯಾರ್ಯಾರಿಗೆ ಅನ್ವಯ ಆಗುತ್ತೆ? ಸಶಸ್ತ್ರ ಪಡೆಗಳ ಸೇವೆ ಸಲ್ಲಿಸುತ್ತಿರುವ ಸೈನಿಕ ಸಿಬ್ಬಂದಿ, ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸೈನಿಕರಿಗೆ ಅಥವಾ ಸಿವಿಲಿಯನ್ ಸ್ಟಾಫ್ಗೂ ಕೂಡ ಅವ್ರದ್ದು ರೈಟ್ಸನ್ನು ರಿಸ್ಟ್ರಿಕ್ಟ್ ಮಾಡಲಾಗತ್ತೆ. ಯಾವಾಗಲೂ ಆ್ಯಸ್ ಅ ಸಿಟಿಜನ್ ನಾಗರಿಕರಾಗಿ ನಾವು ಎಂಜಾಯ್ ಮಾಡ್ತಕ್ಕಂಥ ಎಲ್ಲ ರೈಟ್ಸ್ಗಳು ಕೂಡ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸೈನಿಕರಿಗೆ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಎ ಆ್ಯಂಡ್ ಬಿ ಈಸ್ ನಾಟ್ ಎನ್ ಆನ್ಸರ್. ಕಾನೂನನ್ನು ಸ್ಥಾಪಿತ ನಿಗಮಗಳಲ್ಲಿ ಸೇವೆ ಸಲ್ಲಿಸೋರು, ನಿಗಮಗಳು ಅಥವಾ ಕಾರ್ಪೊರೇಷನ್ಸ್ ಅಂತ ಏನು ಕರಿತೀರಿ, ಅಲ್ಲಿ ಏನಾಗುತ್ತೆ ಅಂತಂದರೆ ಅವು ಮೋಸ್ಟ್ಲಿ ಅರೆ ಸರ್ಕಾರಿ ಅಂತ ಕೆಲವು ಸಾರಿ ಇರ್ತವೆ ಅಥವಾ ಪಿ ಎಸ್ ಯುಗಳಾಗಿ ಕೂಡ ಕಾರ್ಯನಿರ್ವಹಿಸ್ತವೆ. ಆ ಕಾರಣಕ್ಕೆ ಅಷ್ಟೊಂದು ಪ್ರೊಟೆಕ್ಷನಲ್ಲಿ ಇರೋದಿಲ್ಲ. ಹಾಗಾಗಿ ಆನ್ಸರ್ ಏನಾಗುತ್ತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು. ಇಲ್ಲಿ ಏನನ್ನು ಬ್ಯಾಲೆನ್ಸ್ ಮಾಡ್ತಾರೆ ಅಂತಂದರೆ ಡಾಕ್ಟ್ರೈನ್ ಆಫ್ ಪ್ಲೇಜರ್ ಆಫ್ ಪ್ರೆಸಿಡೆಂಟ್ ಅಂತ ಏನು ಕರಿತೀವಿ ನಾವು, ಡಾಕ್ಟ್ರೈನ್ ಆಫ್ ಪ್ಲೇಜರ್ ಮತ್ತು ಯಾವುದನ್ನ ಬ್ಯಾಲೆನ್ಸ್ ಇದೆ, ಸ್ಟ್ರಿಕ್ಟ್ ಪ್ರೊಸೀಜರಲ್ ಸೇಫ್ಗಾರ್ಡ್. ಅಂದರೆ ನೀವು ಯಾವುದೋ ಒಂದು ಪ್ರೊಸೀಜರ್ ಇಲ್ಲದೆ ಅದನ್ನು ಎನ್ಕ್ವೈರಿ ಮಾಡಲಾರ್ದೆ ಅವ್ರ ಮೇಲೆ ಆರೋಪಗಳು ಸಾಬೀತಾಗದಂಥ ಸಂದರ್ಭದಲ್ಲಿ ನೇರವಾಗಿ ಸುಮ್ಮನೆ ಹಾಗೆ ಸರ್ಕಾರಿ ನೌಕರನ್ನ ತೆಗೆದು ಹಾಕುವಂತಿಲ್ಲ ಅನ್ನುವಂಥದ್ದು ಆರ್ಟಿಕಲ್ 311 ಹೇಳುತ್ತೆ. ಆ ಕಾರಣಕ್ಕಾಗಿ ಒಂದು ರೀತಿಯ ಸಂವಿಧಾನಾತ್ಮಕ ರಕ್ಷಣೆ ಸರ್ಕಾರಿ ನೌಕರಿಗೆ ಸಿಗತ್ತೆ. ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿರುವ ರಾಜ್ಯ ನೀತಿಯ ನಿರ್ದೇಶಕ ಸಿದ್ಧಾಂತಗಳಲ್ಲಿ ಸೇರಿಲ್ಲದಿರುವುದು ಯಾವುದು? ಇಲ್ಲಿ ವಯಸ್ಕರ ಶಿಕ್ಷಣ, ಓಕೆ, ಬಡವರಿಗೆ ಕಾನೂನು ನೆರವು, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಶ್ರಮಿಕರಿಗೆ ಕನಿಷ್ಠ ಕೂಲಿ. ಸೊ ಇವೆಲ್ಲವೂ ಕೂಡ DPSPಯಲ್ಲಿ ಅಡಕವಾಗಿತ್ತು. ಅದು ವಯಸ್ಕರ ಶಿಕ್ಷಣ ಇದು ಇರಲಿಲ್ಲ. ಆದರೆ ಮುಂದೆ ಆ ಸಂದರ್ಭದಲ್ಲಿ ಸಾಕ್ಷರ ಭಾರತ ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಹಿನ್ನಡೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿರ್ಬೋದು. ಓಕೆ, ಸೊ ಒಟ್ಟಾಗಿ ಆನ್ಸರ್ ಇಸ್ ಎ. ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ವಿಗೆ ಮತ್ತು ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅತ್ಯಗತ್ಯವೆಂದು ಪ್ರತಿಪಾದಿಸಿದ ರಾಷ್ಟ್ರೀಯ ನಾಯಕರು. ರಾಜಕೀಯ ನ್ಯಾಯಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟವರು ಯಾರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಅವರೇನು ಪ್ರತಿಪಾದನೆ ಮಾಡ್ತಾರೆ, ಇವತ್ತು ನಾವು ರಾಜಕೀಯವಾಗಿ ಸ್ವತಂತ್ರವಾಗಿದ್ದೀವಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸ್ವಾತಂತ್ರ್ಯ ಆಗಬೇಕಾದಂಥ ಅನಿವಾರ್ಯತೆ ಇದೆ. ಸಾಮಾಜಿಕ ಸಮಾನತೆಯನ್ನು ಸಾಧಿಸಬೇಕಿದೆ. ಸಮಾಜದಲ್ಲಿರ್ತಕ್ಕಂಥ ಹಲವಾರು ಪಿಡುಗಳನ್ನು ತೊಡೆದು ಹಾಕಬೇಕಾಗಿದೆ. ಆ ಕಾರಣ ಸಾಮಾಜಿಕ ನ್ಯಾಯದ ಅಗತ್ಯವನ್ನು ಯಾರು ಪ್ರತಿಪಾದನೆ ಮಾಡಿದರು? ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಥ್ಯಾಂಕ್ ಯು.